ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವಂತ ಜೆಡಿಎಸ್ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇವತ್ತು ಬೇರೆ ಸಮನ್ವಯ ಸಮಿತಿಯ ಸಭೆ ನಡೆದಿದೆ. ಎರಡೂ ಪಕ್ಷದ ನಾಯಕರಿದ್ರು. ಆದರೂ ಕೂಡ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ದೋಸ್ತಿ ಡ್ಯಾಮೇಜ್ ಕಂಟ್ರೋಲ್ಗೆ ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ. ದೋಸ್ತಿ ಸಭೆ ಬಳಿಕ ಮೈತ್ರಿ ಸಮನ್ವಯ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. BY ವಿಜಯೇಂದ್ರ ಸಭೆಯಿಂದ ದೂರವಿದ್ದಂಥ ಸುಮಲತಾ ಅವರನ್ನ ಭೇಟಿ ಮಾಡಿದ್ದಾರೆ. ಮಂಡ್ಯ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು ಸುಮಲತಾ. ಮನವೊಲಿಕೆ ಮಾಡಲಿಕ್ಕೆ ಕುಮಾರಸ್ವಾಮಿ ಪರವಾಗಿ ಮೈತ್ರಿ ಮಾತುಕತೆಯನ್ನು ಮಾಡಿದ್ದಾರೆ ವಿಜಯೇಂದ್ರ. ಪಕ್ಷಗಳ ನಿರ್ಧಾರದಂತೆ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮವಹಿಸಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಸುಮಲತಾಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಹೈಕಮಾಂಡ್ ನೀಡಿದೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸೀಟು ಹಂಚಿಕೆ ವಿಚಾರ ಹೇಗೆ ಸರಳವಾಗಿ ಬಗೆಹರಿಸಿಕೊಂಡಿದೆಯೋ 3 ಸೀಟ್ಗಳನ್ನು ಹಾಸನ, ಮಂಡ್ಯ ಮತ್ತು ಕೋಲಾರ ಕ್ಷೇತ್ರದ ಟಿಕೆಟ್ಗಳನ್ನು ಮಂಡ್ಯ ಪಡೆದುಕೊಂಡಿದೆ. ಮಂಡ್ಯ ಲೋಕಸಭೆಯಿಂದ ಖುದ್ದು ಮಾಜಿ CM ಕುಮಾರಸ್ವಾಮಿ ಅವರೇ ಕಣದಲ್ಲಿ ಇದ್ದಾರೆ. ಹೀಗಾಗಿ ಸುಮಲತಾ ಅಂಬರೀಶ್ ಹಾಲಿ ಸಂಸದೆಯಾಗಿದ್ದರೂ ಕೂಡ ಅವರ ರಾಜಕೀಯ ನಡೆ ಜೊತೆಗೆ ಸಂಸದ ಸ್ಥಾನಕ್ಕೆ ನಿಲ್ಲುವಂಥ ಯಾವುದೇ ಅವಕಾಶ ಇಲ್ಲ. ಹೀಗಾಗಿ ಅವರಿಗೆ ಪಕ್ಷ ಸೂಕ್ತ ಸ್ಥಾನಮಾನ ಕೊಡುತ್ತೆ ಎನ್ನುವ ಭರವಸೆಯ ಜೊತೆಗೆ ಇದೀಗ BY ವಿಜಯೇಂದ್ರ ಪಕ್ಷದ ಪರವಾಗಿ ಕೆಲಸ ಮಾಡಿ ಪಕ್ಷದ ಪರ ಯಾಕೆಂತ ಹೇಳಿದ್ರೆ JDS BJP ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕಾಗತ್ತೆ, ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗತ್ತೆ ಅನ್ನೋದು BY ವಿಜಯೇಂದ್ರ ಅವರ ಮಾತು. ಈ ಕಾರಣಕ್ಕಾಗಿಯೇ ಸುಮಲತಾ ಅಂಬರೀಶ್ ಅವರನ್ನು ಭೇಟಿಯಾಗಿದ್ದಾರೆ, ಮನವೊಲಿಕೆಯ ಪ್ರಯತ್ನ ಮಾಡಿದ್ದಾರೆ. ಈವರೆಗೂ ಕೂಡ ಸುಮಲತಾ ಅಂಬರೀಶ್ ಅವರು BY ವಿಜಯೇಂದ್ರ ಅವರ ಮನವೊಲಿಕೆಗೆ ಒಪ್ಕೊಂಡು ಎಸ್ ನಾನು ಬರ್ತೇನೆ ನಡೀರಿ ಅಂತ ಹೇಳಿದ್ದಾರೆ ಎನ್ನುವ ಮಾಹಿತಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಇದು ಮುಗಿಯದ ಕಗ್ಗಂಟಿನ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಮಂಡ್ಯದಲ್ಲಿ ಮೈತ್ರಿ ಪರವಾಗಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಸುಮಲತಾ ಅಂಬರೀಶ್ ಅವರು ಬರ್ತಾರಾ ಇಲ್ವಾ ಈಗಲೂ ಕೂಡ ಪ್ರಶ್ನೆ ಇದೆ. ಸಂಧಾನದ ಬಳಿಕ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಬರ್ತಾರಂತ ಏನು ಕತೆ? ದಶರಥ್, ಮಂಡ್ಯದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿಯುವುದು ಅಧಿಕೃತವಾದ ಬಳಿಕ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಸುಮಲತಾ ಅವರು ನಮ್ಮ ಪಕ್ಷದ ಜೊತೆ ಬೆಂಬಲವನ್ನು ನೀಡ್ತಾರೆ, ಮೈತ್ರಿಯ ಈ ಒಕ್ಕೂಟಕ್ಕೆ ಅವರು ಕೈ ಜೋಡಿಸ್ತಾರೆ. ಸೊ ಅವರು ಪಕ್ಷದ ನಿರ್ಧಾರವನ್ನು ಪಾಲಿಸಿದ್ದೇ ಆದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನವನ್ನು ಪಕ್ಷ ನೀಡ್ತದೆ ಅನ್ನುವಂಥ ಮಾತನ್ನು ರಾಜ್ಯ ಉಸ್ತುವಾರಿ ಹೊತ್ತಿರುವಂತಹ, ಅಂದರೆ ಈಗ ಲೋಕಸಭಾ ಚುನಾವಣೆ ಉಸ್ತುವಾರಿ ಹೊತ್ತಿರುವಂತಹ ರಾಧಾಮೋಹನ್ ರವರು ಇವತ್ತಿನ ಸಮನ್ವಯ ಸಮಿತಿಯ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಯಾರ್ಯಾರು ಪಕ್ಷದ ನಿರ್ಧಾರವನ್ನು ಗೌರವಿಸಿ ಮುಂದಿನ ದಿನಗಳಲ್ಲಿ ಪಕ್ಷದ ಜೊತೆ ಕೈಜೋಡಿಸಿಕೊಂಡು ಮುಂದುವರಿತಾರೋ ಅವರಿಗೆ ಸೂಕ್ತ ಸ್ಥಾನಮಾನ ಗೌರವವನ್ನು ಪಕ್ಷ ನೀಡುವುದಕ್ಕೆ ಯೋಚನೆಯನ್ನು ಮಾಡಿದೆ. ಆ ಗೌರವ ಅವರಿಗೆ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಈಗ ಸುಮಲತಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಇವತ್ತಿನ ಸಭೆಯಲ್ಲಿ ಭಾಗವಹಿಸ್ತಿದ್ರು ಕೂಡ ಅವರ ಮನವೊಲಿಕೆ ಪ್ರಕ್ರಿಯೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹಾಗೆ ವಿಜಯೇಂದ್ರ ಅವರು ಹೇಳಿದರು. ಅದರದ್ದೇ ಭಾಗವಾಗಿ ವಿಜಯೇಂದ್ರ ಅವರು ಇವತ್ತು ಸಂಜೆ ಸುಮಲತಾ ಅವರನ್ನು ಭೇಟಿಯಾಗಿ ಮೈತ್ರಿಯ ಹೊಂದಾಣಿಕೆಯ ಜೊತೆಗೆ ತಾವು ಕೂಡ ಸಹಕಾರವನ್ನು ನೀಡಬೇಕು, ಅಭ್ಯರ್ಥಿ ಪರವಾಗಿ ನಿಲ್ಲಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಮಾಹಿತಿ. ಆದರೆ ಸುಮಲತಾ ಅವರು ಈ ವಿಚಾರದಲ್ಲಿ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಕೂಡ ಅಂತಿಮವಾಗಿಲ್ಲ. ಇನ್ನೊಂದು ಕಡೆ ಸುಮಲತಾ ಅವರ ಬೆಂಬಲಿಗರು ಈ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರ ನಿರ್ಧಾರ ಏನಾಗಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆದಿದ್ದಾರೆ. ಸುಮಲತಾ ಅವರ ನಿವಾಸದಲ್ಲಿ ಈ ಸಭೆ ನಡೆಯಲಿದ್ದು ಅಲ್ಲಿ ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಳಲಿದೆ. ಅಂದರೆ ಮುಂದಿನ ಹಾದಿಗಳು ಏನಾಗ್ಬೋದು, ಅಥವಾ ಸುಮಲತಾ ಅವರು ಪಕ್ಷದ ನಿರ್ಧಾರವನ್ನು ಬೆಂಬಲಿಸ್ತಾರೋ ಅಥವಾ ತಾವು ಈ ಹಿಂದೆ ಹೇಳಿದ ಹಾಗೆ ಸ್ವತಂತ್ರ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೋ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾಳಿನ ಸಭೆ ಅವರ ನಿವಾಸದಲ್ಲಿ ನಡೆದಿರುವಂತಹ ಬೆಂಬಲಿಗರೊಂದಿಗೆ ಅಂಬರೀಶ್ ಅಭಿಮಾನಿಗಳ ಸಂಘದ ಸದಸ್ಯರುಗಳ ಜೊತೆ ನಡೆಯುವಂಥ ಸಭೆ ಇವೆಲ್ಲವಕ್ಕೂ ಉತ್ತರವನ್ನು ಕೊಡಲಿದೆ. ಆ ನಂತರ ವಿಜಯೇಂದ್ರ ಅವರ ಮಾತುಕತೆಗೂ ಕೂಡ ಅಲ್ಲಿ ಸ್ಪಷ್ಟವಾದಂತಹ ಉತ್ತರ ಕೂಡ ದೊರಕಲಿದೆ. ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.